ರಾಮಕೊಂಡಡ ಹನುಮಂತಣ್ಣ ರಾಮಕೊಂಡಡ ಹನುಮಂತಣ್ಣ. ಅಯ್ಯ ರಾಮಕೊಂಡಡೆ ಬಂದನ್ಲ, ಅವನಿಗೆ ಇವತ್ತು ಅಕ್ಕಿ ಹಾಕಿ ನನಗ ಹಿಂಗೆಲ್ಲ ಆಗತೈತ ಹೇಳ್ಕೊಬೇಕು ಅವನ್ ಮುಂದೆ. ರಾಮಕೊಂಡಡ ಶುಭ ಆಗ್ತೈತಮ್ಮ, ಶುಭ ಆಗತೈತಿ. ಬಾರಪ್ಪ ಬಾ, ನಿನ್ ಸಂಬಂಧ ದಾರಿ ಕಾಯತಿದ್ದೆ. ಆ ಮರಿಭೂಮಿಗ ಮಳಿ ಬಂದಂಗ ಬಂದಿ, ಬಾ ಮ್ಯಾಲ್ ಬಾ. ಬಂದೆ ತಾಯಿ ಬಂದೆ. ಹಾಲಕ್ಕಿ ನುಡಿತೈತಿ, ಹಾಲಕ್ಕಿ ನುಡಿತೈತಿ. ಈ ಮನೆಯಲ್ಲಿ ಒಂದು ಕಂಟಕ ದೋಷವೈತಿ. ಏನು ನಮ್ಮ ಮನ್ಯಾಗ ಕಂಟಕ ಐತಿ? ಏನಪ್ಪ ಆ ಕಂಟಕ? ನೋಡ ಬಾ ಮ್ಯಾಲ್ ಬಾ, ಮ್ಯಾಲ್ ಬಂದು ಎಲ್ಲ ಹೇಳ್ಬಾ. ಆಯ್ತು ತಾಯಿ, ನಡಿ ಹಾಗಾದ್ರೆ. ಬಾ ಮ್ಯಾಲ್ ಬಾ. ಆಹಾ ರಾಮ ಬಹುಶಃ ರಾಮಕೊಂಡಡ. ಹಾಲಕ್ಕಿ ನುಡಿತೈತಿ, ಹಾಲಕ್ಕಿ ನುಡಿತೈತಿ. ನೋಡಪ್ಪ, ನಮ್ಮ ಮನ್ಯಾಗ ಏನೇನೋ ವಿಚಿತ್ರ ನಡೆಯತೈತಿ. ನಾನು ನಿನಗ ಏನಾಗತೈತಿ ಕೇಳ್ಬೇಕು ಅಂತ ಬರಕಿದ್ದೆ, ಅಷ್ಟ್ರಾಗ ನೀನೇ ಬಾಯಿ ಬಿಟ್ಬಿಟ್ಟಿ. ನಮ್ಮ ಮನ್ಯಾಗ ಏನೋ ಒಂದು ಕಂಟಕ ಐತೈತ. ನೋಡು, ನನ್ನ ಮನ್ಸಿಗೆ ಒಟ್ಟ ಸಮಾಧಾನ ಆಗವಲ್ದ. ನೀ ಏನ್ ಮಾಡ್ತಿ ನನಗೆ ಗೊತ್ತಿಲ್ಲ. ಅದ್ ಏನಾಗತೈತಿ, ಅದೇನ್ ಕಂಟಕ ಐತಿ ಅನ್ನೋದು ಸ್ವಲ್ಪ ಬಿಡಿಸಿ ಹೇಳ. ನೋಡು ತಾಯಿ, ನಿನ್ನ ಮನಸ್ಸಿನಾಗಿನ ಮಾತ ನಮ್ಮ ಜಕ್ಕಮ್ಮ ಹೇಳುತ್ತಾಳೆ. ಜೈ ಜಕ್ಕಮ್ಮ. ನೋಡು ತಾಯಿ, ನಾ ಹೇಳುವ ಮಾತು ನಿನಗೆ ಕರೆ ಅನಿಸಿದ್ರೆ ಕರೆ ಅಂತ ಹೇಳು, ಸುಳ್ಳಾದ್ರೆ ಸುಳ್ಳು ಅಂತ ಹೇಳು. ಇದು ನಮ್ಮ ಜಕ್ಕಮ್ಮ ಹೇಳುತ್ತಾಳೆ. ಹೌದಪ್ಪ, ನಿಮ್ ಜಕ್ಕಮ್ಮ ಹೇಳ್ದಂಗ ನಮ್ಮ ಮನ್ಯಾಗ ಸಮಸ್ಯೆ ನಡೆದಿರೋದು ಅದು ಖರೇನ. ಅದು ಏನ್ ಸಮಸ್ಯೆ ಅನ್ನೋದು ಒಂದಿತ್ತು ಬಾಯಿ ಬಿಟ್ಟು ಹೇಳಲ್ಲ. ಆಗೇತಿವ್ವ, ಆಗೇತಿ. ನಿಮ್ಮ ಮನೆಯವ್ರದಿಂದ ತಪ್ಪಾಗೈತಿ, ಅದಕ್ಕಾಗಿ ನಿನ್ನ ಕಾಡಾಕತ್ತೈತಿ. ಐತೆವ್ವ ಐತಿ. ನಿನ್ನ ಗಂಡನ ಜೀವಕ್ಕ ಅಪಾಯ ಐತಿ. ನಿನ್ನ ಗಂಡನ ಕೈಯಾಗ ಕರಿ ಮನಿ ದಾರ ಐತಲ್ಲ, ಆ ದಾರ ಹರಿದ ಬಿತ್ತಂದ್ರ ಅವತ್ತ ಅವನ ಜೀವ ಹೊಕ್ಕೈತಿ. ಏನ್ ಹೇಳಾಕತ್ತಿಯಪ್ಪ ನೀನ? ನನಗ ಒಂದು ತಿಳಿಯವಲ್ದ. ನನ್ನ ಗಂಡನ ಜೀವ ಹೊಕ್ಕೈತಿ, ನಮ್ಮ ಮನೆಯವರಿಂದ ತಪ್ಪಾಗೈತಿ. ಯಾರಪ್ಪ ತಪ್ಪು ಮಾಡಿರೋದು? ಯಾರು ಮಾಡಿರೋದು? ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ. ನೋಡ್ತಾಯಿ, ಇದು ನಿಮ್ಮ ಮನೆಯವ್ರ ಕಡೆಯಿಂದನ ತಪ್ಪೈತಿ. ಇದಕ್ಕ ನೀವ ಏನಾರೇ ಒಂದು ಪರಿಹಾರ ಹುಡುಕೊಳ್ಬೇಕು. ಅದು ಯಾರಿಂದ ತಪ್ಪಾಗೈತಿ ಅಂದ್ರ ಬುಡ್ಬುಡ್ಕ್ಯಾ ಏನ್ ಹೇಳಾಕ್ತೈತಿ ಇಲ್ಲಿ ಬಂದ? ಬುಡ್ಬುಡ್ಕ್ಯನ ಮಾತಾ ಬುಡ್ತಾನ ತಪ್ಪತ್ತ ಹೇಳಿದ. ರಾಮ ಭವಿಷ್ಯ ಸ್ವಾಯಿ ಶುಭವಾಗತೈತಿ, ಶುಭವಾಗತೈತಿ. ರಾಮ ಭವಿಷ್ಯ ತಲ್ಯಾಗ ನೀರ್ ಸುರುಳ ಏನ್ ಹೇಳ್ತ್ಯಾ? ನುಡಿತೈತಿ, ಹಾಲಕ್ಕಿ ನುಡಿತೈತಿ. ರಾಮ ಭವಿಷ್ಯ ನಿಮ್ಮ ಮನ್ಯಾಗ ಕಂಟಕ ದೋಷ ಐತಿ, ಪರಿಹಾರ ಆಗ್ತೈತಿ, ಪರಿಹಾರ ಆಗ್ತೈತಿ. ಕೇಳು. ಅದೆಲ್ಲ ನಮ್ಗೆ ಗೊತ್ತೈತಿ. ಎದ್ದು ಹೋಗಿ ಹೇಳಿದ ಏನ್ ಹೇಳತೈತಿ ನನ್ನ ಸಸಿ ಮುಂದ? ಅವರು ನಮ್ಮ ಮನ್ಯಾಗ ಏನೇನ್ ಸಮಸ್ಯೆ ಐತಿ ಅನ್ನೋದು ಬಿಡಿಸಿ ಹೇಳಾತಾರಿ. ನೀವ್ಯಾಕ ಅವ್ರನ್ನ ತಡ್ಯಾತೀರಿ? ತಂಗಿ, ನೀ ತಲೆ ಕೆಡ್ಸ್ಕೊಬೇಡ. ಇವ್ರ ಮಾತಾ ಬುಡ್ತಾನ ಸುಳ್ಳು ಇರ್ತಾವ. ಏನ ಹೇಳ್ತಾ ಇಲ್ಲ ಬಡಗಿ ತಗೋ ಅಂತ ಹೇಳಂತ ಹೇಳಕತ್ತೇನೆ ನಿನಗೆ. ಹೇಳ ಅತ್ತಿರಿ, ಮನಿತನ ಭವಿಷ್ಯ ಹೇಳಕತ್ ಬಂದಾರ, ಅವ್ರಿಗೆ ಅಸಹ್ಯ ಮಾಡಿ ಕಳಿಸ್ತೀರಿ? ಇವ್ರ ಭವಿಷ್ಯನ ಇವ್ರಿಗೆ ಗೊತ್ತಿಲ್ಲ, ನಮಗೆ ಹೇಳ್ತಾರ ಇವ್ರು. ಅದನ್ನ ಕೇಳ್ಕೊ ನೀ. ನಮ್ಮ ಜಕ್ಕಮ್ಮ ಹೇಳುತ್ತಾಳೆ ರಾಮ ಭವಿಷ್ಯ ಶುಭವಾಗತೈತಿ, ಶುಭವಾಗತೈತಿ. ಹೇಳ್ತೇವ ನೀರ್ ಕೊಚ್ಲ. ಹಾಲಕ್ಕಿ ನುಡಿತೈತಿ ತಾಯಿ, ಹಾಲಕ್ಕಿ ನುಡಿತೈತಿ. ಹಾಲಕ್ಕಿ ಮಾರವನ ಹೇಳ ತಗೊಂಡ್ ನಡಿ ನಡಿ. ಅಮ್ಮ ಹಾಗೆ ಏನ್ ಅಮ್ಮ ಇಲ್ಲ ಅಮ್ಮ ಇಲ್ಲ ನಡಿ. ರಾಮ ಭವಿಷ್ಯ ಶುಭವಾಗತೈತಿ ತಾಯಿ. ತಡ್ರಿ, ಮನಿತನ ಬಂದಾರ, ಅವ್ರಿಗೊಂದಿಷ್ಟು ಅಕ್ಕಿರಿ ಹಾಕಿ ಕಳಿಸ್ತೀನಿ. ಇಲ್ಲಿ ಅಕ್ಕಿ ಹಾಕ್ತಿ? ಹಿಂಗ್ ಸಲಿಗೆ ಹಚ್ಚಿರ ದಿವಸ ಬರ್ತಾರ ಅವ್ರು, ಮನಿ ತೊಳ್ಕೊಂಡ್ ಹೋಗ್ತಾರ. ನಡಿ ಅದನ್ನ ತಗೊಂಡ. ನನಗ ಅವಮಾನ ಮಾಡಿರಲ್ಲ ನೀವು ಅಮ್ಮ. ನೋಡು, ನಮ್ಮ ಜಕ್ಕಮ್ಮ ಹೇಳುತ್ತಾಳೆ, ಇಂದಲ್ಲ ನಾಳೆ ನನ್ನ ಕರೆಸಿ ನನ್ನಿಂದನ ನಿಮಗ ಪರಿಹಾರ ಸಿಗುವಂಗ ಮಾಡ್ಲಿಲ್ಲ ಅಂದ್ರ ನಮ್ಮ ಜಕ್ಕಮ್ಮ ನಾನಿಗೆ ನಿಮಗ ಒಳ್ಳೇದಾಗಂಗಿಲ್ಲ. ನನ್ನ ಕರೆಸ್ತೀರಿ, ಬರ್ತೀನಿ. ನಡಿ ಒಳಗ್ ತಗೊಂಡ. ಅತ್ತಿರಿ, ಅವರು ನಾ ಹೇಳಿದ್ರೆ ಒಂದ್ ಸ್ವಲ್ಪ ಕೇಳ್ರಿ. ನಿಮ್ಗ ಹಿಂದೂ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಒಮ್ಮಿಂದೊಮ್ಮೆ ಬಂದ ಅವ್ರಿಗೆ ಭಯಕ್ ಶುರು ಮಾಡಿರಿ. ನನ್ ಮನಸ್ನಾಗ ಏನ್ ನಡ್ದೈತಿಲ್ಲ, ನಮ್ಮ ಮನ್ಯಾಗ ಏನ್ ನಡ್ದೈತಿಲ್ಲ ಅದನ್ನೇ ಇದ್ದಂಗೆ ಹೇಳಾತಿದ್ರ ಅವ್ರು. ಇನ್ನೊಂದ್ ಸ್ವಲ್ಪ ತಾಗಿದ್ರ ಅವ್ರು ಎಲ್ಲಾ ನನ್ಗ ನಿಜಾನೇ ಹೇಳ್ತಿದ್ರ. ಅತ್ತಿ, ಏನ್ ನಿಜ ಹೇಳ್ತಾರೋ? ಏನೈತಿ ಅವನ ನಿಜ ಹೇಳಂತದ? ಅದೆಲ್ಲ ನಮಗ ಗೊತ್ತೈತಿ. ನಡಿ, ಅದನ್ನೇ ನಿಜ ಹೇಳ್ತಾನ ಅವನ. ಇಲ್ರಿ ಹೇಳ್ತೀರಿ, ಹಂಗ ಅನ್ನಕ್ ಹೋಗ್ಬೇಡ್ರಿ. ಯಾಕಂದ್ರ ಅವರು ಎಲ್ಲಾ ಕರೆಕ್ಟ್ ಗಾನೆ ಹೇಳಾತಿದ್ರು. ಅತ್ತಿರಿ, ಇನ್ನೊಂದ್ ವಿಷಯ ಹೇಳಿದ್ರಿ, ಅವ್ರು ನಮ್ ಮನ್ಯಾಗ ಯಾರೋ ತಪ್ಪ ಮಾಡ್ಯಾರಂತ. ಆ ತಪ್ಪಿಂದನ ಇದೆಲ್ಲ ಸಮಸ್ಯೆ ಆಗತ್ತದಂತ.
ಅಂತ ತಪ್ಪ ಏನಾಗಿರ್ಬೇಕ್ರಿ? ಅತ್ತಿರಿ ನಿಮ್ಗೇನ್ರಿ ಗೊತ್ತಿತ್ತಂದ್ರ ಹೇಳ್ರಿ. ತಪ್ಪ ಇಲ್ಲೇನ್ ತಪ್ಪಾಕತಿ? ಅವ್ನ ಮಾತಿ ಏನ್ ಕೇಳ್ತಿ? ಇಲ್ಲೇನ್ ತಪ್ಪ ನಡೆದಿಲ್ಲ. ಅದನ್ನ ಸುದ್ದಿ ಏನ್ ಕೇಳ್ತಿ ಬಿಡ ಯವ್ವಾನಿ. ಅದನ್ನ ಎಲ್ಲಾ ತಲಾ ತಗೊಂಡ್ ಅದನ್ನ ಚಿಂತೆ ಮಾಡ್ಕೊಂಡ್ಕೊಂಡ್ರೆ ಬೇಡ. ಮೊದಲೇ ಕೆಟ್ಟ ಕನಸು ಬೀಳ್ತಾವತಿ. ಅದನ್ನೆಲ್ಲ ಬಿಡ ನಡಿ. ಅತ್ತಿರಿ ಮನಿತನ ಬಂದವನಿಗೆ ಹಂಗ ಎಲ್ಲಾ ಭವಿಷ್ಯ ಕೇಳಿ ಹಂಗ ಕಳ್ಸ್ಬಿಟ್ಟಿರಿ ಅಲ್ರಿ. ಅವ್ರಿಗೆ ಈ ಅಕ್ಕಿನೂ ಕೊಟ್ಟು ಕಳ್ಸ್ಲಿಲ್ಲ. ಅವ್ರು ಶಾಪ ಬೇರೆ ಹಾಕೋದ್ರ. ಇದ್ರಿಂದ ನಮ್ಗ್ ತೊಂದ್ರೆ ಆಗ್ತೈತಿ. ನೀವು ಹಿಂಗ್ಯಾಕ್ ಮಾಡ್ತೀರ ಏನ ನನಗರೆ ಒಂದು ತಿಳಿಯಂಗಿಲ್ಲ. ಅವನ್ ಶಾಪ್ ನಮಗ್ ತಡ್ತತಿ ತಿಳಿದಿ? ಯವ್ವ ಹುಚ್ಚಿ, ಅಂತವ್ರ ಶಾಪ್ ಏನ್ ನಮ್ಗೆ ಯಾಕೆ ತಡ್ತತಿ? ನಡಿ, ದೇವ್ರದ ನೋಡ್ಕೋತಾನ ನಡಿ. ಅಲ್ಲ ನಾ ಮನ್ನಾಗ ಹಾಕಿ ಬಿಚ್ಚಿಸುತ್ತೆ. ಇವೆಲ್ಲ ನಮ್ಮ ಸಸಿ ಮುಂದೆ ಹೇಳ್ಬಿಡ್ತಿದ್ದ. ನಾ ಬಂದು ತಡದ್ನೆತ್ತ ಗೊತ್ತಾತ. ಇದ್ರ ಇದನ್ನೆಲ್ಲ ಪಬ್ಲಿಕ್ ಮಾಡಿ ಊರಿಗೆಲ್ಲ ಹರಡಿಸಿ ನಮ್ಮನ್ನ ಮಣ್ಣು ಮುಗ್ಸಕ್ ಹಚ್ತಿದ್ದ. ಈಗೇರ ನಮ್ಮನ್ನೆಲ್ಲ ಅಂತಿದ್ಲ. ದೇವ್ರ ಬಂದು ಪಾಡು ಮಾಡಿದ್ದೆ. ಅದೆಲ್ಲ ಈಕಿಗೆ ಗೊತ್ತಾಗ್ಲಿಲ್ಲ. ಹಾಳಾಗಿ ಹೋದ್ ನೋಡ ಕಡೆ. ರೀ ಏನು ನಿಮ್ ಹಂತಾಕ ಒಂದ್ ಮಾತಾಡೋದಿತ್ತ. ಏನ್ ಅದ ಕನಸು ಬಿದ್ದಿದ್ದ ಹೇಳಕ್ಕಿಲ್ಲ ಮತ್ತೇನ್ ಮಾತಾಡ. ಅಯ್ಯೋ ಕನ್ಸಿಂದ ಅಲ್ರಿ. ಕೇಳ್ರಿ ನಾ ಏನ್ ಹೇಳ್ತೀನಿ ಅನ್ನೋದ. ಅಲ್ಲ ನಾ ಏನ್ ಹೇಳಕ್ ಬಂದ್ರು ನೀವು ದಾದ ಮಾಡೋದಿಲ್ಲ. ಅದಕ್ಕೆ ನನ್ ಸಿಟ್ಟು ಬರ್ತೈತಿ. ಸರಿ ಆಯ್ತ ರೀ ನಮ್ ಮನಿಗೆ ಇವತ್ತ ಬುಡ್ಬುಡ್ಕೆ ಬಂದಿದ್ದ. ಅವ ನಮ್ ಮನ್ಯಾಗ ಏನೇನ್ ಹೇಳತೈತಿ ಎಲ್ಲಾನು ಡಿಟ್ಟು ಹಂಗ ಹೇಳತ್ತದ್ರಿ. ಏನ್ ಹೇಳಿದ? ಇಲ್ಲ ನಿಮ್ ಮನ್ಯಾಗ ಕಂಟ್ ಕೈತಿ, ನಿಮ್ ಮನೆಯವ್ರು ತಪ್ಪ ಮಾಡ್ಯಾರ, ಅದ್ರ ಸಂಬಂಧ ಇದೆಲ್ಲ ಸಮಸ್ಯೆ ಆಗತೈತೆ. ಅಲ್ಲ ಅಂತ ತಪ್ಪ ಏನಾಗೈತಿ ನಮ್ ಮನ್ಯಾಗ ನಿಮ್ಗೆಲ್ಲಾ ಗೊತ್ತೈತಿ. ನೀವೇ ನನ್ಗೆ ಹೇಳ್ಬೇಕಿದನ್ನೆಲ್ಲ. ನೋಡು, ಬುಡ್ಬುಡ್ಕಾರ ಮಾತಾ ಎಟ್ ನಂಬೇಕು ಅಟ ನಂಬೇಕು. ಅವ್ರು 4 ದೂರ ಸಿಗ್ತೈತಂದ್ರ ಬೇಕಾದ ಕತ್ತಿ ಮಾಡಿ ಏನ್ರಿ ಒಂದ್ ಹೇಳ್ತಾರ. ಅಂತಾರದೆಲ್ಲ ನಂಬಾಕ್ ಹೋಗ್ಬೇಡ. ಅವ್ರು ಹೇಳಿದ್ದು ಯಾವ್ದು ಕರಿ ಆಗಿರಂಗಿಲ್ಲ. ಏನ ಅವೆಲ್ಲ ಏನೋ ಅಚಾನಕ್ ಒಂದ್ 4 ಮಾತು ಹೇಳ್ತಾರೋ ಅದು ಎಲ್ಲೋ ಒಂದ್ ಕಡೆ ಆಗಿರ್ತೈತಿ. ಅದನ್ನ ನೀ ನಂಬ್ತೇನ? ನೀನು ಈಗಿನ ಕಾಲದಾಗ ಮೂಢನಂಬಿಕೆ ನಂಬ್ತಿ? ರೀ ಯಾರ್ ನಂಬೇಕು ಯಾರ್ನ ಬಿಡ್ಬೇಕು ಅನ್ನೋದು ನನಗೂ ಎಲ್ಲಾ ತಿಳಿತೈತಿ. ಎಲ್ಲಾ ಬುಡ್ಬುಡ್ಕೆಗಳು ಹಂಗೆ ಇರಂಗಿಲ್ಲ. ಕೆಲವೊಬ್ರು ಒಳ್ಳೆಯವ್ರು ಇರ್ತಾರ. ಈ ಬುಡ್ಬುಡ್ಕೆ ಯಾಕೋ ಒಳ್ಳೆ ಅನ್ಸತಾನ, ನಮ್ಗ ಸಹಾಯ ಮಾಡಕ್ಕೆ ಬಂದಾನ ಅನ್ಸತಾನ. ಆದ್ರ ಅತ್ತಿಯವರು ಬಾಯಿಗೆ ಬಂದಂಗ್ ಬೈದು ಕಳಿಸ್ಬಿಟ್ರಿ. ನನಗ ಅವ ಏನ್ ಹೇಳಕ್ ಬಂದಿದ್ನ ಅನ್ನೋದು ತಿಳಿಲೇ ಅಲ್ಲ. ಅಂದ್ರೆ ನಿನ್ ಮಾತಿನ ಅರ್ಥ ಮನ್ಯಾಡ ಆದ ಗಂಡನ ಮಾತಕ್ಕಿಂತ ನಿನ್ಗ ಆ ಬುಡ್ಬುಡ್ಕೆ ಮಾತ ಹೆಚ್ಚಾದ್ವ. ಅವನ ಮಾತು ಮೇಲೆ ನಿನ್ ನಂಬಿಕೆ ಐತಿ. ನಾವ್ ಹೇಳಿದ್ಮೇಲೆ ನಿಂಗೆ ನಂಬಿಕೆ ಇಲ್ಲ. ಅಯ್ಯೋ ನಾ ಹೇಳುದೇ ನಿಮಗ್ ತಿಳಿಯವಲ್ದು. ನಿಮಗ ಇನ್ನ ಯಾವ ತರ ಹೇಳ್ಬೇಕನ್ನೋದೇ ನನಗೆ ಅರ್ಥ ಆಗವಲ್ದ. ಅಲ್ರಿ ನಿಮಗ ಯಾಕೆ ತಿಳಿಯವಲ್ದ ಅಂತೀನಿ. ನಾನು ಮನ್ಯಾಗ ಏನೇನೋ ನಡ್ಯಾತೈತಿ. ನನಗ ಅಂಜಿಕೆ ಬರತೈತ್ರಿ. ನನಗ್ ಕನಸು ಬೀಳದಕ್ಕೂ ಅವ್ ಬಂದು ಹಂಗೆಲ್ಲ ಹೇಳದಕ್ಕೂ ಏನೋ ಒಂದು ಲಿಂಕ್ ಐತಿ. ನನ್ಗ ಅದ ಸಂಶಯ ಬರತೈತಿ. ಅಯ್ಯೋ ಹುಚ್ಚಿ, ನೋಡು ಇದನ್ನೆಲ್ಲ ನೀನು ಟೆನ್ಷನ್ ತಗೊಂಡ ಅದಕ್ಕೆ ಹಿಂಗ ಆಗತೈತಿ. ಎಲ್ಲ ಚಲೋ ಆಗೈತಿ. ನೀ ತಲೆಯನ್ ತೆಗೆದ್ ಬಿಡ. ಅಂದ್ರ ನೀವ್ ಖರೆ ಹೇಳತ್ತಿರಲ್ಲ, ಯಾರಿಂದನೂ ಯಾವ ತಪ್ಪು ಆಗಿಲ್ಲಲ್ಲ? ನೋಡು, ಯಾವ ತಪ್ಪು ಆಗಿಲ್ಲ, ಏನೂ ಆಗಿಲ್ಲ. ನೀ ಸುಮ್ಮ ಏನ್ರಿ ತಲೆ ಹಾಕೋಬೇಡ, ಆಯ್ತು? ಆಯ್ತು ತಗೋರಿ, ನೀವ್ ಇಷ್ಟ ಹೇಳಿದ್ರಲ್ಲ ನಾನು ನಂಬ್ತೀನಿ. ಅದೆಲ್ಲ ನಂದೇ ಭ್ರಮೆ ಇರ್ಬೇಕ. ಹತ್ ಹೇಳ್ದಂಗ ನಾನು ಮಲ್ಕೊಳ್ಳೋ ಮುಂದ ಬಂಡಾರ ಹಚ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಮಲ್ಕೊಂಡ್ರ ನನ್ ಕನಸು ಬೀಳಂಗಿಲ್ಲ ಅನ್ಸ್ತೈತಿ. ಆಯ್ತು ತಗೋರಿ, ನಿಮ್ನ ನಂಬ್ತೀನಿ ನಾನು. ಆಯ್ತು ಚೆನ್ನ, ಅಷ್ಟ್ ಮಾಡ. ಊಟಕ್ಕೆ ಏನ್ ಮಾಡಿದಿ? ಯಾವ ಏನ್ ಮಾಡತ್ತದ? ಅಲ್ಲಪ್ಪ ಕಡೆ ಹೊಲ ಕಡೆ ಹೋಗ್ಯಾನೋ ಅಟ್ ಇವನ್ ಅಟ್ ಎನ್ಗೆ ಮಾಡ್ಬೇಕತ್ತಿದ್ ನಿನ್ಗ. ಯಾವ ಬದ್ನಿಕಾಯಿ ಮಾಡ್ತಿ? ನಾ ಹೇಳುದು ಅಂತ ಕೇಳಿಲಿ. ಏನಾಯ್ತು? ಅಲ್ಲ ಈಕಿಗೆಲ್ಲ ಗೊತ್ತಾಗ ಕಾಣ್ತೈತಿ. ಅವ ಮೈನ್ ಏನೋ ಬುಡ್ಬುಡ್ಕೆ ಬಂದಿದತ್ತ. ಅವ ಎಲ್ಲಾ ವಿಷಯ ಹೇಳ ಅಂಬಲ್ಲ. ಈಕಿ ಬಂದ ನೀವ್ ನನಗ್ ಕರೆ ಹೇಳ್ರಿ, ಏನಾಗೈತಿ ಏನಿಲ್ಲ, ನನಗ ಬುಡ್ಬುಡ್ಕೆ ಮೇಲೆ ಬಾಳ ನಂಬಿಕೆ ಐತೆ ತಿಂಗನ ಹೇಳಕತ್ಲ. ನಾನ ಅಂತದೇನು ಇಲ್ಲ, ತಲೆ ಅಂತಗಿ ಅವನ ಮೇಲೆ ಇರೋ ನಂಬಿಕೆ ನಮ್ಮ ಮೇಲೆ ಇಲ್ಲ ಅಂತ ಹೇಳಿ ರಮೇಶ್ ಕಳ್ಸಿನಿ. ಅಲ್ಲ ತಮ್ಮ, ಆ ಬುಡ್ಬುಡಿಕೆ ಬಂದದ್ದು ನಿನ್ ಮುಂದೆ ಹೇಳಾಳು? ಹೌದ್ ತಮ್ಮ, ಮನಿಗ್ ಬುಡ್ಬುಡಿಕೆ ಬಂದಿದ್ದ. ನಿನ್ನ ಮುಂದೆ ಹೇಳ್ತೀನಿ, ಇನ್ನೊಂದ್ ಈಟ್ರಾಗ ಉಳ್ಕೊಂದಿವ್ ನಾವು. ನಾ ಎಲ್ಲಾರ ಹೊರಗ್ ಬರ್ದಿದ್ರ ಎಲ್ಲ ಹೇಳ್ಬಿಡ್ತಿದ್ದ. ನಮ್ ಬಂಡವಾಳ ಎಲ್ಲ ಬಯಲಾಗ್ಬಿಡ್ತಿತ್ತು. ಮತ್ತ ಹಂಗೊಂದ್ ಹಿಂಗೊಂದ್ ಹೇಳಿ ಅವ್ನ ಬೇದ್ ಕಳಿಸ್ಬಿಟ್ನಿ. ಯಪ್ಪ, ಆಗ ನನ್ ಜೀವದಾಗ ಜೀವ ಬಂದಂಗಾತ. ಈ ಸುದ್ದಿ ಹೇಳಿಲ್ಲ ಪಾಡಾತ. ಇನ್ನೊಮ್ಮೆ ಎಲ್ಲರೂ ಬಂದ ಬುಡ್ಬುಡಿಕೆ ಐದಂದ್ರೆ ಏನ್ ಮಾಡೋದು? ಯವ್ವ, ನಾವ ಹಿಂಗ ಗಪ್ ಕೂತ್ರ ಆ ಬುಡ್ಬುಡ್ಕೆ ನಮ್ ಬಂಡವಾಳ ಎಲ್ಲ ಹೇಳಿಬಿಡ್ತಾನ. ಮೊದಲ ಆ ಮಗಗ ಒಂದ್ ಗತಿ ಕಾಣಿಸ್ಬೇಕ. ಅವ ಇಲ್ಲ ನೋಡಿ ಅವಂಗ ಬರೋಬರಿ ಮಾಡಿ ಬರ್ತಾನ. ನಮ್ಮ ಮನಿ ಸರಿಯಾಗಿ ಬರಲ್ದಂಗ ಮಾಡಿ ಬರ್ತಾನ. ಅವ್ನ ಅಷ್ಟ ಮಾಡ. ಇನ್ನೊಮ್ಮೆ ನಮ್ ಕಣ್ಣಿಗೆ ಬೀಳ್ಬಾರ್ದು, ಆಕಿ ಕಣ್ಣಿಗೆ ಬೀಳ್ಬಾರ್ದು. ಅಷ್ಟ ಮಾಡ್ಬಾ. ಆದ್ರ ಒಂದ್ ವಿಷಯ ಮುಖ್ಯವಾದ ಏನು? ಏನಂದ್ರ ಈ ನಿನ್ನ ಸಸಿನ
ಒಟ್ಟ ಆ ಬುಡುಬುಡಿಕೆ ಜೋಡಿ ಮಾತಾಡಕ ಬಿಡಬೇಡ. ಆಕೆ ಎಲ್ಲಿ ಹೊರಗೆ ಕಳಿಸ್ಬೇಡ. ಆಕೆ ಎಲ್ಲಿರ ಹೋದ್ರ ನೀ ಆಕೆ ಜೋಡಿ ಹೋಗತ್ ಬಾ. ಇಲ್ಲಕಂದ್ರ ನಮ್ದೆಲ್ಲಾ ಬಂಡವಾಳ ಗೊತ್ತಾಗ್ಬಿಡ್ತೈತಿ. ಹೌದಪ್ಪ, ಒಟ್ಟು ಎಲ್ಲಿ ಕಳ್ಸಂಗಿಲ್ಲಕಿನ. ನಾ ಯಾವಾಗ ಎಲ್ಲಿ ಹೋಗ ನೋಡು ಹಿಂದಿನ ಬೆನ್ನ ಹತ್ತಿರ್ತಾನ. ಆಯ್ತಾಳ, ನೀ ಅಷ್ಟ ಮಾಡು. ಆ ಬುಡುಬುಡಿಕೆ ಎಲ್ಲ ನೋಡ್ತಾನ, ಬರೋಬ್ಬರಿ ಒಂದ್ ಗತಿ ಕಾಣಿಸಿ ಬರ್ತಾನ. ಬರ್ಲಿ ಜಲ್ದಿ ಮನಿ ಹೋಗ. ಆಕೆ ಹೋಗಿದ್ದಾಳ. ಆಯ್ತಾಯ್ತು ಬಂದಿ. ರಾಮ 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 ರಾಮ. ಎಲ್ಲಿ ರಾಮ ರಾಮ ತಂದದಿ? ಅಲ್ಲ, ಊರಾಗೆಲ್ಲ ಮಂದಿನೆಲ್ಲ ಮಳ್ ಮಾಡೋದು ಸಾಕಲ್ದ ನಮ್ಮ ಮನಿ ಬಂದ ನನ್ನ ಹೆಂಡತಿ ತಿನ್ನ ಹುಳ ಬಿಟ್ಟದೇನಿ. ನಾನೆಲ್ರಿ ಇಲ್ಲ, ನಾ ಏನು ಎಲ್ಲಿ ಹುಳ ಬಿಡಲಿ? ಯಾಕೆ ಏನ್ ಮಾತಾಡಕತ್ತೀರಿ ನೀವು? ಅಲ್ಲ, ನೀನು 4 ದುಡ್ಡು ಸಲುವಾಗಿ ಮಂದಿನ ಮೋಸ ಮಾಡಿ 4 ದುಡ್ಡು ಮಾಡ್ಕೊಂಡು ಬಂದಿನಿ. ನೋಡ್ರಿ, ರಾಮ ಭವಿಷ್ಯ ಐತಿ, ರಾಮ ಭವಿಷ್ಯ ಹೇಳ್ಕೋತ ತಿರುಗಾಡ್ತೀವಿ. ನೀ ಹಿಂಗ ಮಾಡಕತ್ತಿಕೋ, ನಿಂದೆಲ್ಲ ಗೆಟಪ್ ಎಲ್ಲ ಹುಚ್ಚಿ ನಮ್ಮ ಊರಾಗ ಗೌಂಡ್ಯಾಕ ಕಸ್ತ ನೀನ್. ಏನೇನ್ ಇದ ಲಾಸ್ಟ್ ನಮ್ಮ ಮನಿ ಬರಾಕ್ ಹೋಗ್ಬಿಡಲಿ. ಏನ್ ಹೇಳಕತ್ತೆ ನಿನಗ? ನೋಡ್ರಿ, ಸತ್ಯ ಏನ್ ಅನ್ನೋದು ಬೂದಿ ಮುಚ್ಚಿದ ಕೆಂಡ ಇದ್ದಂಗ. ಈಗ ನನ್ನ ಎದಿ ಮೇಲೆ ನಂಗೆ ಹಿಡಿದ ಕೇರಿಂದ ಕೇಳಾಕತ್ತೀರಲ್ಲ, ನೀವು ತಪ್ಪು ಮಾಡಿದ್ದು ಇಂದಲ್ಲ ನಾಳೆ ಹೊರಬೀಳ್ತೈತ್ರಿ. ಯಾಕ್ರಿ ನಮ್ಮನೆ ಮೇಲೆ ಯಾಕೆ ನೀವು ಹಿರಿಯಾಡಿಕೆ ಮಾಡಾಕತ್ತೀರಿ? ಅದನ್ನ ಹೇಳಕ್ ನೀ ನೀ ಬಿಡ್ಕೊಂತ ನಾವ ನಿಂದ ಹೊಟ್ಟೆ ತುಂಬಂಗಿಲ್ಲ. ನಂದೇ ಹೇಳಕ್ ಬಂದದಿ. ನೀ ಅಷ್ಟು ದೇವ್ರ ಆಗಿದ್ದೆ ಅಂದ್ರ ನೀ ಯಾಕೆ ಇಲ್ಲಿ ಬಿಕ್ಕಿ ಬರಾಕ್ ಬರ್ತಿದ್ದೆ? ನೋಡ್ರಿ, ಬಾಳ್ ಮಾತಾಡಕ್ ಹೋಗ್ಬೇಡ್ರಿ. ನೋಡ್ರಿ, ಇಲ್ಲಿ ಇದು ನಿಮ್ಮ ಕೈಯಾಗಿರುತ್ತಕ ಅಟ್ಟ ನಿನ್ನ ಜೀವನ. ಇದು ಎಲ್ಲರೇ ಹರಿದ ತೆಳಗ ಬಿತ್ತು ಆವತ್ತು ನಿನ್ನ ಹೆಣನ ಬೀಳ್ತೈತಿ. ಮೊದಲ ವಿಚಾರ ಮಾಡ್ರಿ. ನನ್ನ ಎದಿ ಮೇಲೆ ನಂಗೆ ಹಿಡಿದು ಕೇಳಾಕ ಬಂದಿರಲ್ಲ, ಮೊದಲು ನಿಮ್ಮ ಮನಿ ಸಮಸ್ಯೆ ಬಗೆಹರಿಸ್ಕೊಡ್ರಿ. ನಾನ ಸಾವಿರ ಬಗ್ಗೆ ನೀ ಏನ್ ಮಾತಾಡ್ತೇವ? ಮೊದಲು ನೀ ಜೀವಂತ ಇರ್ತೀವಿ ನೋಡಿ. ಇಲ್ಲಿ ಜೀವಂತ ಆದ್ರಲ್ಲ ನೀ. ಅಲ್ರಿ, ನನ್ನ ಪಾಡಿಗೆ ನಾನು ಹೊಂಟೀನಿ. ಆದ್ರ ನನ್ನ ಎದಿ ಮೇಲೆ ನಂಗಿ ಹಿಡ್ದ ಬಡಿಯಾಕ ಬರಕತ್ತೇನ. ಆದ್ರ ಇನ್ ಎಷ್ಟರೇ ಪಾಪ ಮಾಡ್ಬೇಕತ್ತೀರಿ? ನಿಮ್ಮ ಪಾಪದ ಕೂಡ ತುಂಬೈತಿ. ನಮ್ಮನಿ ಮಾಡಾಕತ್ತೀರಿ ನೀವು. ಸ್ವಲ್ಪ ಸುಮ್ಮೇರಿ. ಹೇಳ್ರಿ ಅಕ್ಕಾರ, ಚಂದಂಗ ಹೇಳ್ರಿ. ತಗೋರಪ್ಪ ತಗೋ. ನಮ್ಮ ಮನೆಯವರು ಏನೇ ತಪ್ಪು ಮಾಡಿರ್ಬೇಕ ಅದೆಲ್ಲ ಹೊಟ್ಟೆ ಹಾಕೋ. ಅವ್ರ ಪರವಾಗಿ ನಾ ಕ್ಷಮೆ ಕೇಳ್ತೀನಿ. ನೋಡ, ನೀ ನಮ್ಮ ಮನಿಗ್ ಬಂದಾಗ ಹೇಳಿದ್ದೆಲ್ಲ ನಿಮ್ ಸಮಸ್ಯೆಗ ನಾನೇ ಪರಿಹಾರ ಕೊಡ್ತೀನಂತ. ನೋಡು, ನಮ್ ಕಡೆ ಏನ್ ತಪ್ಪಾಗೈತೆ ಅನ್ನೋದು ಇವತ್ ನೀ ದಿಟ್ಟ ಹೇಳ್ಬೇಕ. ನೋಡುವ, ನಿನ್ನ ಮಾರಿ ನೋಡ್ಕೇರಿಂದ ನಿಮ್ಮ ಸಮಸ್ಯೆ ಎಲ್ಲ ಬಗೆಹರಿಸ್ಬೇಕಂತ ಹೇಳ್ಕೇರಿಂದ ನಿಮ್ ಮನಿ ತಕ ಬಂದಿನಿ. ಇವ್ ಮೊದಲ ನಿನ್ನ ಗಂಡ ಇವ ನಾಯಿಕಿಂತ ಕಡೆ ಆಗಿಬಿಟ್ಟ ನೋಡು. ಯಾರ ನ್ಯಾಯ ಏನಾಗತ್ತಿದೆ? ಸೀದಾ ಮಾತಾಡ್ಲಿಕ್ಕೆ ಭೂಮಿ ಮೇಲೆ ನಿಂದ್ರಂಗಿಲ್ಲ. ರೀ, ಸ್ವಲ್ಪ ಸುಮ್ಮನೆ ನಿಂದ್ರಿ ನೀವು. ನಿನಗ ನಾಚಿಕೆ ಮಾನ ಮರ್ಯಾದೆ ಏನ್ ಐತಾನ? ನಿನ್ನ ಮುಂದ ನಿನ್ನ ಗಂಡ ನಾಯಿ ಐತಾನೆ. ಹಂಗ ನೋಡಿ ಕೇಳ್ಕೊತ ನಿಂತದಲ್ಲ, ಇವ್ದನ್ನ ಹೆಚ್ಚಿದಿ. 1000 ರೂಪಾಯಿ ಕೊಟ್ರೆ ನನಗ ಜೈ ಐತಾನ ನೀವು. ರೀ, ಹೆಂಗ್ ಮಾತಾಡ್ಕೊಂಡ್ ಕಲ್ಕೋ. ಮೊದಲ ದೊಡ್ಡವ್ರಿಗೆ ಹೆಂಗ್ ಮಾತಾಡ್ಬೇಕು, ಸಣ್ಣವ್ರಿಗೆ ಹೆಂಗ್ ಮಾತಾಡ್ಬೇಕು ನೋಡುವ. ದೊಡ್ಡವ್ರ ಇರ್ಲಿ ಸಣ್ಣವ್ರೇ ಇರ್ಲಿ, ನಾವ್ ಹೇಳ್ಬೇಕಾಗಿದ್ದ ವಿಷಯ ಹೇಳ್ಬೇಕಾಗಿರ್ತೈತಿ. ಅದಕ್ಕ ಈ ಗಂಡ ನನಗ ಎತ್ತಾಗರೆ ಮಾತಾಡಿದ ಬಾಯಿಗೆ ಬಂದಂಗ. ಅದ್ ಏನಾರ ಸ್ವಲ್ಪ ಆದ್ರೂ ವಿಚಾರ ಐತೇನೆ, ಎದಿ ಮೇಲೆ ನಂಗೆ ಹಿಡಿದು ಕೇಳ್ತಾನ ನಾನು. ಅಂದ್ರ ನಮಗೂ ಏನು ಕಿಮ್ಮತ್ ಇಲ್ಲ ಅಂದಂಗ. ಇದೆಲ್ಲ ನಿಮ್ಗ ಗೊತ್ತಾಗಲ್ಲ. ಹತ್ತಿರಿ, ನಾ ಹೇಳಿದ್ದು ನಿಮ್ಗಾರೆ ನೆನಪೈತೆ ಇಲ್ಲ? ಎಲ್ಲ ಮರ್ತೇ ಬಿಟ್ರೆ ಮಗು ನೋಡೋಣ. ಬಾರಪ್ಪ, ನಿನ್ ಜೋಡಿ ಸ್ವಲ್ಪ ಮಾತಾಡೋದೈತಿ. ಕುತ್ಕೊಂಡು ಚಂದಗೆ ಮಾತಾಡೋಣ. ಬಾ, ನೀ ಬಾ. ನೋಡ್ಪಾ ಬುಡ್ಬುಡ್ಕಿಯ, ನನ್ನ ಸಸಿ ಕನಸಿನಾಗ ನನ್ನ ಮಗಗೇನೋ ಕಾಂಟಕತ್ತೈತಿ, ಬಂದ ಚೀರಾಡ್ತೈತತ್ತ. ಆ ಕೈಯಾನ ಮಾಲಿ ತೆಗ್ದೋಗಿ ಅವಂದ ಬಾಳ ಬಾಕಿ ಚುಕ್ತಾ ಮಾಡೋದೈತೈತತ್ತ. ಆ ಮಾಲಿ ತೆಗದ್ರ ನನ್ನ ಮಗ ಉಳಿಯಂಗಿಲ್ಲ, ಸಾಯ್ತಾನತ್ತ. ಅದಕ್ಕ ನನ್ನ ಮಗಗ್ ಏನೂ ಆಗ್ಬಾರ್ದು. ನಿನಗ್ ಕೈ ಮುಗಿದು ಬೇಡ್ಕೊತಾನ. ಅದಕ್ಕೆ ಏನಾರ ಪರಿಹಾರ ಇದ್ರೆ ಹೇಳ, ಮಾಡ್ತೇನಪ್ಪ. ನಾನು ಮಾಡ್ತೇನೆ. ನಮ್ಮಿಂದ ಏನೋ ತಪ್ಪು ಆಗಿರ್ಬೋದು, ಆದ್ರ ನನ್ನ ಮಗನ ಬಲಿ ಕೊಡಾಕ ನನಗಿಷ್ಟ ಇಲ್ಲ. ಅದ್ ಏನತ್ಲ ಹೇಳ್ಬಿಡು. ನೋಡುವ, ಅವತ್ತ ನಿಮ್ದೆಲ್ಲ ಕಷ್ಟ ಪರಿಹಾರ ಮಾಡ್ಬೇಕಂತ ಹೇಳ್ಕಿರಿಂದ ನಿಮ್ ಮನಿ ತಕ ಬಂದಿನಿ. ನೀ ನನ್ನ ಅವಮಾನ ಮಾಡಿ ನನ್ನ ಎಳೆದೋಗದ ಹೊರಗೆ ಹಾಕಿದಿ. ಈಗ ಬಂದದಿ, ಏನ್ ಹೇಳ್ಬೇಕು ನಿಮಗ? ನೋಡ್ರಿ, ಅದೊಂದು ಏನೋ ಕೆಟ್ಟಗಳಿಗಿತ್ತ. ನನಗೂ ತಲೆಯಾಗ ಹೊಳಿಲಿಲ್ಲ. ಅದೇನೇನೋ ತಲೆಯಾಗ ವಿಚಾರ ಬಂದ, ಅದಕ್ಕ ನಿಮ್ಮನ್ನ ಹೊರಗೆ ಹಾಕಿನಿ. ನನ್ನ ಸಸಿಗೆ ಏನೋ ತಿಳಿಬಾರ್ದಂತ ಹೇಳಿ. ಅದ್ರ ಸಂಬಂಧಪ್ಪ ಏನಂತಿ ಅನ್ನ, ಆದ್ರ ನನ್ನ ಮಗಗ್ ಚಲೋ ಆಗ್ಬೇಕು, ಅಷ್ಟು ಮಾಡಿಕೊಡು. ಅದಕ್ಕ ಹೇಳಿದ್ನಿಲ್ಲೋನ, ನಾನ್ ಯಾವಲ್ಲಿ ಎಲ್ಲೇ ಇದ್ರು ನಾನು ಹುಡುಗಾಡಿ ಕರ್ಕೊಂಡ್ ಹೋಗಿ ನನ್ನಿಂದನ ಪರಿಹಾರ ಆಕೈತೆ ಅವತ್ತ ಹೇಳಿದ್ನೆ ನನಗೆ. ಹೌದಪ್ಪ, ಆಯ್ತು ತಗೋರಿ, ಬಂದ ಕೇರಿಂದ ಎಲ್ಲಾ ಪರಿಹಾರ ಮಾಡಿ ಕೊಡ್ತೀನ. ಹೌದು ಬಿಡ್ಬಿಡ್ಕ್ಯ, ನಮಗರೆ ಎದ್ಯಾಗ ಎದಿನೇ ಇಲ್ಲ. ಯಾಕಂದ್ರ
ನನ್ ಗಂಡನ್ ಜೀವಕ್ಕ ಕೂತೈತತ್ತ ದಿನ ನಿದ್ದೆ ಒಳಗರೆ ಕಾಡ್ತಿತ್ತ. ಆದ್ರೆ ಇವತ್ತ ಸುಮ್ ನಡ್ಕೊತ ಹೊಂಟೀನಿ. ಕಣ್ ಮುಂದ್ ಬಂದ ನಿನ್ ಗಂಡನ ಹೆಂಗ್ ಕಾಯ್ಕೋತಿ ನೋಡ್ತೀನಿ, ನಿನ್ ಗಂಡನ್ ಜೀವ ತಗೊಂಡೆ ಹೋಗ್ತೀನಿ ಅಂತ ನನ್ಗೆ ಷರತ್ ಹಾಕ್ತ. ನೋಡ್ಬಿಡು ಹುಡ್ಕ್ಯ, ಹಿಂದೇನಾಗೈತಿ ನನ್ಗ್ ಗೊತ್ತಿಲ್ಲ, ಆದ್ರ ಮುಂದ ನನ್ ಗಂಡನ್ ಜೀವ ಏನೋ ಆಗ್ಬಾರ್ದ. ನನ್ ಗಂಡ ತಾಯಿತನ ನನ್ ಜೋಡಿನೇ ಇರ್ಬೇಕ. ಹಂಗ ಏನ್ ಮಾಡ್ಬೇಕ್ ಹೇಳ? ನೋಡುವ, ಮುಂದೆ ಏನಾಕೈತಿ ಅನ್ನೋದು ನನಗ್ ಗೊತ್ತಿಲ್ಲ. ಆದ್ರ ಹಿಂದಾಗಿದ್ ಏನೈತಿ ಅನ್ನೋದು ನಿಮ್ಮ ಅತ್ತಿ ನಿನ್ನ ಗಂಡನ ಕೇಳ, ನಿಮ್ಗ ಗೊತ್ತಾಕತಿ. ಏನುವಾ ಒಬ್ಬರು ಮೋತಿ ಒಬ್ಬರು ನೋಡ್ಕೊತ ಕೂತ್ರ ಮುಂದಾಗೋ ಸಮಸ್ಯೆ ಬಗೆಹರಿದಂಗ. ಅತ್ತಿರಿ ಸಾಕ್ರಿ, ಇಸ್ ದಿನ ನನ್ ಕಣ್ಣಾಗ ಮಣ್ಣು ಒಗ್ದಿ ಸಾಕು. ನೀವ್ ಏನೇನ್ ಮುಚ್ಚಿಟ್ರಲ್ಲ ಅದನ್ನ ದಯವಿಟ್ಟು ಹೇಳ್ರಿ. ರೀ, ಇಸ್ ದಿನ ಏನೇ ಕೇಳಿದ್ರು ಬರೇ ಬಾಯಿ ಮಾಡಿ ಸುಮ್ ಗುಡಿಸ್ತಿದ್ರಿ. ಈಗ ಹೇಳಾತಾರಲ್ಲ ಅವ್ರು, ನೀವೇನ್ ಮುಚ್ಚಿಟ್ರ ಅನ್ನೋದು ಈಗ ಹೇಳಾಕ ಬೇಕ. ನಾ ಯಾಕೆ ಹೇಳಾತೀನಿ ಅದು ಸ್ವಲ್ಪ ಅರ್ಥ ಮಾಡ್ಕೋರಿ. ನಿಮ್ ಜೀವ ರಿಸ್ಕ್ ಒಳಗೈತಿ. ಬಾಯಿ ಬಿಚ್ಚಿ ಹೇಳಿದ್ರ ಇಲ್ಲಿ ಸಮಸ್ಯೆ ಪರಿಹಾರ ಆಗ್ತೈತಿ, ಇಲ್ಲತ್ತಂದ್ರ ಪರಿಹಾರ ಆಗಂಗಿಲ್ಲ. ರೀ ಹೇಳ್ರಿ, ಎಷ್ಟ್ ದಿನ ಮುಚ್ಚಿಡ್ತೀರಿ ಹೇಳ್ರಿ. ಆದ್ರ ನಾ ಹೇಳಿದ್ಮೇಲೆ ನೀ ತಪ್ಪು ತಿಳ್ಕೊಬಾರ್ದು. ಹೌದು, ನನ್ನಿಂದ ಒಂದು ತಪ್ಪಾಗೈತಿ. ಏನಾಗೈತೆ ಅಂದ್ರೆ ನೀನು ಮದುವೆ ಆಗಿತ್ತ ಮುಂಚೆ ನಂದು ಮದುವೆ ಆಗಿತ್ತು. ಏನು, ನೀವು ನನ್ಕಿಂತ ಮೊದಲ ಬೇರೆ ಮದುವೆ ಆಗಿದ್ರಿ? ಮದುವೆ ಆಗಿ ವರದಕ್ಷಿಣೆ ಕೊಟ್ಟಿಲ್ಲ ಅಂತ ಅಕ್ಕಿನ ಸಾಯ್ ಹೊಡೆದ್ ಬಿಟ್ರಿ? ಅಲ್ರಿ, ಮದುವೆ ಆಗಿ ಬಂದ್ ಇಷ್ಟ್ ದಿನ ಆಯ್ತು ನಾನು ನಿಮ್ಮ ಮನೆಗೆ, ಒಬ್ರು ಯಾರೋ ಇದ್ರ ಬಗ್ಗೆ ಬಾಯಿನೇ ಎತ್ತಿಲ್ಲ ಅಂದ್ರೆ ಯಾರಿಗೂ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಹೆಂಗ್ ಗೊತ್ತಾಗಿಲ್ಲದ? ತಂಗಿ, ಅದನ್ನ ನಾ ಹೇಳ್ತೇನೆ. ಯಾಕಂದ್ರ ಮಾಡಿದ ಕರೆನ ನನ್ನ ಸಸಿನ ಕೊಂದದ್ದು ಕರೆ. ಯಾಕಂದ್ರ ರೊಕ್ಕದ ಸಂಬಂಧ, ವರದಕ್ಷಿಣೆ ಸಂಬಂಧ ಆಕಿನ ಕಾಡಿ ಕೊಂದು ಮಣ್ಣು ಮುಚ್ಚಿದೀವಿ. ಆಕಿ ಸತ್ತ 4-5 ದಿವ್ಸಕ್ಕೆ ನೀನು ಮದುವೆ ಮಾಡ್ಕೊಂಬಂದೀವಿ. ಅದಕ್ಕೆ ನಿನ್ನ ದವಾಖಾನೆಗೆ ಓದಿವಲ್ಲ, ನನ್ನ ಮೊದಲನೇ ಸೊಸೆ ಇದ್ದ ನೋಡ, ಹಂಗ ನೀನು ಮುಖದ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿದೀವಿ. ಅದಕ್ಕೆ ಊರಾಗ ಯಾರಿಗೂ ಗೊತ್ತಾಗ್ಲಿಲ್ಲ. ಹಿಂಗಾಗಿ ಅದೊಂದು ದೊಡ್ಡ ತಪ್ಪು ಮಾಡಿಬಿಟ್ಟಿವ. ಅಂತ ಕೆಟ್ಟ ಕೆಲಸ ಮಾಡಿರಿ ಅಂದ್ರ ನನ್ ಕನಸ್ನ ಬರಾತಕ್ಕಿ ನಿಮ್ ಮೊದಲನೇ ಸಸಿನೇ ಏನ್ರಿ? ಅಯ್ಯೋ, ಆಕಿ ಇಷ್ಟೆಲ್ಲ ಅನ್ಯಾಯ ಆಗ್ಯದಂದ್ರ ಆಕಿ ಸೇಡ ತಿಸ್ಕೊಳಕ ನಿಂತಿದ್ರಾಗ ಏನ್ ತಪ್ಪಿಲ್ರಿ. ಆದ್ರ ಇಷ್ಟ ದಿನ ನನ್ ಗಂಡಗ ಆಕಿ ಏನು ಮಾಡಿಲ್ಲ. ಆಕಿ ಯಾವಾಗ್ಲೂ ಹೇಳ್ತಿದ್ಲ, ನಿನ್ ಗಂಡನ ಕೈಯಂದು ಕರಿದಾರ ತಗಸು ಅಂತ. ಆ ಕರಿದಾರ ಅವ್ರ ಕೈಯಾಗ ಕಟ್ಟಿದಾರ ಯಾರ? ಹೇಳ್ತಾನ, ಯಾಕಂದ್ರ ಇವನು ಪೈಲೆ ಹೆಂಡತಿ ಹುಲಿಗ್ಯಾಮ್ ತಾಯಿ ಭಕ್ತಳು. ಅದಕ್ಕಾಗಿ ಕರಿ ಮುತ್ತಿನ ಹಾರ ತಂದ ಅವನ ಕೈಯಾಗ ಕಟ್ಟ್ಯಾಳ. ಆ ಹಾರ ಕಟ್ಟಿದ ಮೇಲತ್ತನ ಅವಂಗ ಯಾವ್ದು ಕಷ್ಟ ನಷ್ಟ ಯಾವ್ದು ಬರಬಾರದು, ಅವನ ಆಯುಷ್ ಗಟ್ಟಿ ಆಗಿರ್ಲ ತಿಳಿಕಿರಿಂದ ಆ ದಾರ ತಂದು ಕಟ್ಟ್ಯಾಳ. ನನ್ ಗಂಡನ್ ಜೀವ ಈ ದಾರನಾಗ ಐತೇನ್ರಿ? ಈ ದಾರ ತೆಗದ್ರ ಅವ್ರು ಉಳಂಗಿಲ್ಲನ್ರಿ? ಹೌದುವಾ, ಅವನ ಮೊದಲೇನ ಹೆಂಡತಿ ಅವನ ಆಯುಷ್ಯ ಗಟ್ಟಿ ಇರ್ಲಿ ಹೇಳಿಕರಿಂದ ಭಕ್ತಿಲೆ ಹುಲಿಗ್ಯಾಮ್ ತಾಯಿಗೆ ಬೇಡ್ಕೊಂಡ ಕರಿಮನಿ ದಾರ ತಂದ ಕೈಯಾಗ ಕಟ್ಟ್ಯಾಳ. ಯಾಕಂದ್ರ ಇನ್ನೂ ಆದ್ರೂ ಆಕಿ ಮಾಡಿದ್ದು ಮಾತಿಗೆ ಮೆಚ್ಚಿ ಇನ್ನೂ ಆದ್ರೂ ಅವನ್ನ ಕಾಪಾಡಕತ್ತಾಳ. ಆ ಹುಲಿಗ್ಯಾಮ್ ತಾಯಿ ಪವಾಡ ಭಾಳ ದೊಡ್ಡದೈತಿವ, ಭಾಳ ದೊಡ್ಡದೈತಿ. ಯಾಕಂದ್ರ ಆಕಿನ ಎಷ್ಟು ಹಾಡಿ ಹೊಗಳಿದ್ರು ನಾವು ಕಡಿಮೆನ. ಆ ತಾಯಿ ಮಹಿಮೆ ಭಾಳ ದೊಡ್ಡದೈತಿ. ಆ ಹುಲಿಗೆ ತಾಯಿ ಆಶೀರ್ವಾದದಿಂದ ಇನ್ನ ನನ್ನ ಮಗ ಬದುಕ್ಯಾನ ಅಂದ್ರ ಆ ತಾಯಿ ನನ್ನ ಮಗನ ಇಲ್ಲಿವರೆಗೆ ಬದುಕಿಸ್ಯಾಳ. ತಾಯಿ, ನಿನಗ ಕೋಟಿ ನಮ್ಮನವಾರ, ಕೋಟಿ ನಮ್ಮನ. ಇಲ್ಲಿವರೆಗೆ ನನ್ನ ಮಗನ ಬದುಕಿಸಿದ್ಕ ನೀನು ಏನ್ ಬೇಡಿದ್ರು ನಾ ಕೊಡಾಕ್ ಸಿದ್ಧದನವ. ನಿಂದ ಏನ್ ಆಸೆ ಪೂರೈಸಕ್ ಸಿದ್ಧದನ. ಅದ್ ಏನ್ ಮಾಡುದು ಹೇಳ್ರಿ. ನನ್ನ ಮಗನ ಸಂಬಂಧ ಏನ್ ದುನಿಯಾ ಮಾಡ್ತಾನ ಹೇಳ್ರಿ ಅಪ್ಪ. ಈ ದಾರದಿಂದ ನನ್ನ ಜೀವ ಉಳಿದತ್ತಂದ್ರೆ ಆ ನನ್ನ ಹುಲಿಗ್ಯಾಮ್ ತಾಯಿ ಪವಾಡ ಹಾಕ್ತೀನಿ. ಯಾಕಂದ್ರೆ ಆಕೆ ಭಕ್ತನ ಕೊಂದ್ರು ಕೂಡ ನಾನು ಇದ್ದು ಸಹ ನನ್ನ ಜೀವಂತ ಇಟ್ಟಾಗಲ್ಲ. ತಾಯಿ, ನನ್ನ ಕಡೆ ತಪ್ಪಾಗಿತ್ವ, ನನ್ನ ಕ್ಷಮಿಸ್ಬಿಡುವ ತಾಯಿ, ನನ್ನ ಕ್ಷಮಿಸ್ಬಿಡು. ಹುಲ್ಗೆಮ್ ತಾಯಿ, ಏನವ ನಿನ್ ಲೀಲೆ? ಭಕ್ತರಿಗೆ ಯಾವಾಗ ಒಂದ್ ಕೊಟ್ಟಿದ್ ಮಾತಿಂದ ಇನ್ನೂವರೆಗೂ ಅಕ್ಕಿನ ಮಾತೆ ಪಾಲ್ಸಾತಿ. ಅಕ್ಕಿನಿ ಜೀವಂತಿಲ್ಲ, ಆದ್ರೂ ಅಕ್ಕಿನ ಗಂಡನ ಸುದ್ದಿಗೆ ಇಟ್ಟಿಯಲ್ವ, ಅವನಿಗೇನು ಆಲಾರ್ದಂಗ್ ನೋಡ್ಕೊಳತ್ತಿಯಲ್ಲ. ನೀನು ದೇವತೆನೇ ಸರಿ,
ದೇವತೆ ಅಲ್ಲ, ದೇವತೆಯೊಳಗ ಮಹಾನ್ ದೇವತೆ ನೀನ. ಹೌದವ್ವ ಹೌದು. ಆದ್ರೂ ನನ್ ಗಂಡ ನಿನ್ ಭಕ್ತನ್ ಕೊಂದು ದೊಡ್ಡ ಪಾಪ ಮಾಡಣ. ನನಗ್ ಗೊತ್ತೈತಿ ಅವ್ರು ಶಿಕ್ಷೆ ಅನ್ಭವ್ಸಕ ಬೇಕ. ತಾಯಿ ಅದೇನ್ ಶಿಕ್ಷೆ ಐತನದ ಸ್ವಲ್ಪ ಹೇಳ್ಬಿಡವ, ಹೇಳ್ಬಿಡ. ಬುಡ್ಬುಡ್ಕಾರ ಇಷ್ಟೆಲ್ಲ ಹೇಳಿರಿ, ಇವ್ರ ಪಾಪ ಪರಿಹಾರ ಆಗ್ಬೇಕಂದ್ರ ನಾವ್ ಏನ್ ಮಾಡ್ಬೇಕು ಅದನ್ನ ಸ್ವಲ್ಪ ಹೇಳ್ಬಿಡ್ರಿ. ಹೇಳ್ರಿ ಬುಡ್ಬುಡ್ಕಿ ಹೇಳ್ರಿ ಬುಡ್ಬುಡ್ಕಿ ಅವ್ರ, ಹೇಳ್ರಿ. ಹೇಳ್ರಿ. ನಿಮ್ಮದು ಪಾಪ ಎಲ್ಲ ಪರಿಹಾರ ಆಗ್ಬೇಕಾದ್ರ ಆ ತಾಯಿಗೆ ಎರಡು ಹೋಗಿ ಜೋಡ್ ಬ್ಯಾಟಿ ಮಾಡಬೇಕು. ಆ ತಾಯಿ ಹಡ್ಲಿಗೆ ತುಂಬಬೇಕು. ಮುಂದ 5 ಮಂದಿನ ಜೋಗಮ್ ತಂದ ಊಟ ಮಾಡಿಸ್ಬೇಕು. ಅಂದಾಗ ನಿಮ್ಮ ಪಾಪ ಪರಿಹಾರ ಆಗ್ತೈತಿ. ಅಂದ್ರ ಗುರುಗಳ ನಾವ್ ತಳಕ ಹೋಗ್ಬೇಕನ್ರಿ? ಆ ತಳಕ ಹೋಗಿ ನಿಮ್ಮ ಪರಿಹಾರ ತೀರ್ಸ್ಕೊಂಡ್ ಬರ್ಬೇಕು ನಿಮ್ಮದೆಲ್ಲ. ಹುಲಿಗೆ ಅಮ್ಗ ಹೋಗ್ಬೇಕಲ್ಲಿ. ಹಾ ಹಾ ನನ್ ಮಗಗ ಇದೆಲ್ಲ ಪರಿಹಾರ ಆಕತ್ತಂದ್ರ ಹೋಗಿ ಮಾಡಿ ಬರ್ತೀವ್ರಿ. ನಿಮ್ಮ ಕರ್ಮ ಕಳ್ಕೋಬೇಕಾದ್ರ ನೀವು ಹೋಗಿ ಇದನ್ನೆಲ್ಲ ಮಾಡೇ ಬರ್ಬೇಕು. ಆಯ್ತ್ರಿ, ನೋಡಪ್ಪ ಹೋಗಿ ತಳಕ್ ಹೋಗಿ ಮಾಡಿ ಬರೋಣ. ಆಯ್ತವ, ಆ ತಾಯಿ ನನ್ನ ಜೀವ ಕಾಪಾಡ ಅಂದ್ರ ಅಕ್ಕಿ ತಳಕ್ ಹೋಗುದೇನ್ ದೊಡ್ಡವ? ಹೌದ್ರಿ, ನಿಮ್ ಮೊದ್ಲೇ ಹೆಂಡತಿ ಆ ಹುಲ್ಗೆಮ್ ತಾಯಿ ಭಕ್ತಳಂತ. ನೀವು ಅಕ್ಕಿಗೆ ಮೋಸ ಮಾಡಿರ್ಲ, ಆ ಮೋಸ ಪರಿಹಾರ ಆಗ್ಬೇಕಂದ್ರ ನಾವು ಎಷ್ಟ್ ಹುಲ್ಗೆಮ್ ತಾಯಿ ನಡ್ಕೋತೀವೋ ಅಷ್ಟ್ ಜಲ್ದಿ ನಿಮ್ಗೆಲ್ಲ ಪಾಪ ಪರಿಹಾರ ಆಗ್ತೈತ್ರಿ. ಹೌದಪ್ಪ, ಅಕ್ಕಿ ಹೇಳುದು ಕರೆ ಐತಿ. ಹಾ ಉಗೇ ಉಗೇ ಹುಲ್ಗೆಮ್ಮ, ಉಗೇ ಉಗೇ ಹುಲ್ಗಮ್ಮ, ಉಗೇ ಉಗೇ ಹುಲ್ಗಮ್ಮ.